ರಾಷ್ಟ್ರೀಯ ಗಣಿತ ದಿನಾಚರಣೆ ಡಿಸೆಂಬರ್ 22. ಗಣಿತಕ್ಕೊಬ್ಬರೇ ಶ್ರೀನಿವಾಸ್ ರಾಮಾನುಜನ್. ಸಮೀಕರಣವೆಂದರೆ ನನಗೆ ದೇವರ ಚಿಂತನೆ ಇದ್ದಂತೆ ಎಂದು ಹೇಳಿದ ಭಾರತದ ಮಹಾನ್ ಗಣಿತಜ್ಞರೇ ಶ್ರೀನಿವಾಸ್ ರಾಮಾನುಜನ್. ಗಣಿತದ ದಂತಕತೆ ಎಂದೇ ಖ್ಯಾತನಾಮರಾದ ಗಣಿತದ ಮೇರು ಪ್ರತಿಭೆ ಶ್ರೀನಿವಾಸ್ ರಾಮಾನುಜನ್ ಡಿಸೆಂಬರ್ 22, 1887 ತಮಿಳುನಾಡಿನಲ್ಲಿ ಜನಿಸಿದರು. ಇವರ ಅಡ್ಡ ಹೆಸರು ಚಿನ್ನಸ್ವಾಮಿ. ಹುಟ್ಟಿದ ಆರಂಭದ 3 ವರ್ಷಗಳಲ್ಲಿ ಮಾತೇ ಬರದಿದ್ದರೂ ಬಾಲ್ಯದಿಂದಲೇ ತಮ್ಮ ಗಣಿತದ ಪ್ರತಿಭೆಯಿಂದ ಶಿಕ್ಷಕರನ್ನು ಸೇರಿದಂತೆ ಹಲವರನ್ನು ಬೆಕ್ಕಸ ಬೆರಗಾಗಿಸಿದ್ದವರು ರಾಮಾನುಜನ್. ಸೊನ್ನೆಯನ್ನು ಸೊನ್ನೆಯಿಂದ ಭಾಗಿಸಿದರೆ 1 ಬರುವುದೇ ಎಂದು ಶಿಕ್ಷಕರನ್ನು ಪ್ರಶ್ನಿಸಿ ದಂಗಾಗುವಂತೆ ಮಾಡಿದ ಗಣಿತ ಪ್ರತಿಭೆ ಇವರು. ತಾವು ಜೀವಿಸಿದ್ದು ಕೇವಲ 32 ವರ್ಷವಾದರೂ ತಮ್ಮ ಗಣಿತದ ಪಾಂಡಿತ್ಯದ ಮೂಲಕ ವಿಶ್ವದ ಶ್ರೇಷ್ಠ ಗಣಿತಜ್ಞರಾಗಿ ಭಾರತದ ಕೀರ್ತಿ ಪತಾಕೆಯನ್ನು ಎತ್ತಿ ಹಿಡಿದವರು. ಇವರು FA ತರಗತಿಗಳಲ್ಲಿ ಓದುತ್ತಿದ್ದಾಗ ಇವರ ಗಣಿತ ಶಿಕ್ಷಕರುಗಳೇ ಇವರಿಗೆ ಗಣಿತ ಬೋಧನೆ ಮಾಡಲು ಹಿಂಜರಿಯುತ್ತಿದ್ದರಂತೆ. ಶಿಕ್ಷಕರು ಒಂದು ರೀತಿ ಸಮಸ್ಯೆ ಬಿಡಿಸಿದರೆ ರಾಮಾನುಜನ್ರವರು ಅದಕ್ಕಿಂತ ಸುಲಭವಾಗಿ ಲೆಕ್ಕ ಮಾಡುತ್ತಿದ್ದರಂತೆ. ಗಣಿತದಲ್ಲಿ ಟ್ರಿಗ್ನೋಮೆಟ್ರಿಯ ಲೆಕ್ಕಗಳನ್ನು ಲೀಲಾಜಾಲವಾಗಿ ಬಿಡಿಸಿ ತನ್ನ ಮುಂದಿನ ತರಗತಿಯವರಿಗೂ ಲೆಕ್ಕಗಳನ್ನು ಹೇಳಿಕೊಡುತ್ತಿದ್ದವರು ರಾಮಾನುಜನ್. ಮುಂದೊಂದು ದಿನ ರಾಮಾನುಜನ್ ಅನಾರೋಗ್ಯ ಪೀಡಿತರಾಗಿದ್ದಾಗ ಅವರನ್ನು ಭೇಟಿಯಾಗಲು ಬಂದ ಪ್ರೊಫೆಸರ್ ಹಾರ್ಡಿ ಎನ್ನುವ ಗಣಿತಜ್ಞರು ತಾವು ಪ್ರಯಾಣಿಸಿ ಬಂದ ಟ್ಯಾಕ್ಸಿ ಸಂಖ್ಯೆ 1729 ಎನ್ನುವುದೊಂದು ಕೆಟ್ಟ ಸಂಖ್ಯೆ ಎಂದಾಗ ತಕ್ಷಣವೇ ಅದೊಂದು ಅದ್ಭುತ ಸಂಖ್ಯೆ ಎಂದು ಬಣ್ಣಿಸಿದ ರಾಮಾನುಜನ್ ಆ ಸಂಖ್ಯೆಯು 2 ರೀತಿಯಲ್ಲಿ 2 ಸಂಖ್ಯೆಗಳ ಘನಗಳ ಮೊತ್ತವಾಗಿ ಬರೆಯಬಹುದಾದ ಸಂಖ್ಯೆಗಳಲ್ಲಿ ಕನಿಷ್ಠ ಸಂಖ್ಯೆ ಎನ್ನುತ್ತಾರೆ. ಸದಾ ದಿನದ 24 ಗಂಟೆ ಗಣಿತದ ಬಗ್ಗೆ ಧ್ಯಾನಿಸುತ್ತಿದ್ದ ರಾಮಾನುಜನ್ ಗಣಿತ ಲೋಕದ ಅನರ್ಘ್ಯ ರತ್ನವೇ ಸರಿ. ಇವರ ಜನ್ಮದಿನವಾದ ಡಿಸೆಂಬರ್ 22 ರಾಷ್ಟ್ರೀಯ ಗಣಿತ ದಿನಾಚರಣೆ ಆಚರಿಸುತ್ತಿರುವುದು ಅವರ ಗಣಿತದ ಮೇರು ಪ್ರತಿಭೆಗೆ ಸಂದ ಗೌರವವೇ ಹೌದು. ಜೈ ಗಣಿತಾಂಬೆ. ರಾಷ್ಟ್ರೀಯ ಗಣಿತ ದಿನಾಚರಣೆ ಡಿಸೆಂಬರ್ 22. ಗಣಿತಕ್ಕೊಬ್ಬರೇ ಶ್ರೀನಿವಾಸ್ ರಾಮಾನುಜನ್. ಸಮೀಕರಣವೆಂದರೆ ನನಗೆ ದೇವರ ಚಿಂತನೆ ಇದ್ದಂತೆ ಎಂದು ಹೇಳಿದ ಭಾರತದ ಮಹಾನ್ ಗಣಿತಜ್ಞರೇ ಶ್ರೀನಿವಾಸ್ ರಾಮಾನುಜನ್. ಗಣಿತದ ದಂತಕತೆ ಎಂದೇ ಖ್ಯಾತನಾಮರಾದ ಗಣಿತದ ಮೇರು ಪ್ರತಿಭೆ ಶ್ರೀನಿವಾಸ್ ರಾಮಾನುಜನ್ ಡಿಸೆಂಬರ್ 22, 1887 ತಮಿಳುನಾಡಿನಲ್ಲಿ ಜನಿಸಿದರು. ಇವರ ಅಡ್ಡ ಹೆಸರು ಚಿನ್ನಸ್ವಾಮಿ. ಹುಟ್ಟಿದ ಆರಂಭದ 3 ವರ್ಷಗಳಲ್ಲಿ ಮಾತೇ ಬರದಿದ್ದರೂ ಬಾಲ್ಯದಿಂದಲೇ ತಮ್ಮ ಗಣಿತದ ಪ್ರತಿಭೆಯಿಂದ ಶಿಕ್ಷಕರನ್ನು ಸೇರಿದಂತೆ ಹಲವರನ್ನು ಬೆಕ್ಕಸ ಬೆರಗಾಗಿಸಿದ್ದವರು ರಾಮಾನುಜನ್. ಸೊನ್ನೆಯನ್ನು ಸೊನ್ನೆಯಿಂದ ಭಾಗಿಸಿದರೆ 1 ಬರುವುದೇ ಎಂದು ಶಿಕ್ಷಕರನ್ನು ಪ್ರಶ್ನಿಸಿ ದಂಗಾಗುವಂತೆ ಮಾಡಿದ ಗಣಿತ ಪ್ರತಿಭೆ ಇವರು. ತಾವು ಜೀವಿಸಿದ್ದು ಕೇವಲ 32 ವರ್ಷವಾದರೂ ತಮ್ಮ ಗಣಿತದ ಪಾಂಡಿತ್ಯದ ಮೂಲಕ ವಿಶ್ವದ ಶ್ರೇಷ್ಠ ಗಣಿತ